ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ. ಇವತ್ತೊಬ್ಬ ಲೇಖಕರನ್ನ ಅಂದ್ರೆ ಒಂದು ಅತ್ಯದ್ಭುತವಾದಂತ ಪುಸ್ತಕವನ್ನ ಬರೆದಿರುವಂತ ಲೇಖಕರನ್ನ ಮೀಟ್ ಆಗಿದೆ. ಸೊ ಅದಾದ್ಮೇಲೆ ಒಂದಿಷ್ಟು ವಿಷಯಗಳು ಅವರೊಟ್ಟಿಗೆ ಚರ್ಚೆ ಮಾಡಿದ್ಮೇಲೆ ಹಲವಾರು ವಿಷಯಗಳ ಬಗ್ಗೆ ನನಗೂ ಕೂಡ ಒಂದಿಷ್ಟು ಮಾಹಿತಿ ಸಿಕ್ತು. ಅಂಡ್ ಒಂದು ವಿಷಯ, ಈ ಸ್ಪರ್ಧಾತ್ಮಕ ಪರೀಕ್ಷೆಯ ಒಂದು ತಯಾರಿಯನ್ನ ನಡೆಸ್ತಾ ಇರುವಂತ ಆಸ್ಪಿರೆಂಟ್ಸ್ ಗಳಿಗೆ ಒಂದು ವಿಷಯವನ್ನು ತಿಳಿಸ್ಬೇಕು ಅಂತೇಳಿ ನನಗೂ ಕೂಡ ಅನಿಸ್ತು. ಅದೇನು ಅಂತಂದ್ರೆ, ಇವತ್ತು ನಿಮ್ಗೆ ಗೊತ್ತಿದೆ, ನಮ್ಮ ರಾಜ್ಯದ ಸ್ಟೇಟ್ ಎಕ್ಸಾಮ್ಸ್ ಆಗಿರ್ಬೋದು, ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮ್ಸ್ ಆಗಿರ್ಬೋದು, ಬೇರೆ ಬೇರೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಲಕ್ಷಾಂತರ ಜನ ಆಸ್ಪಿರೆಂಟ್ಸು ಕಳೆದ 2, 3, 5, 10 ವರ್ಷದಿಂದ ಕೂಡ ಓದ್ತಾ ಇರುವಂತವ್ರು ಇದ್ದಾರೆ. ಕೆಲವರು ತಮಗಿಷ್ಟ ಇರುವಂತ ಹುದ್ದೆನೇ ಬೇಕು ಅಂತ ಅದಕ್ಕಾಗಿ ಓದ್ತಾ ಇರೋರು ಇದ್ದಾರೆ. ಕೆಲವರು ಇಷ್ಟ ಇಲ್ದಿದ್ರು ಯಾವ್ದೋ ಒಂದು ಹುದ್ದೆ ಸಿಕ್ಕಿದೆ ಅದಕ್ಕೆ ಹೋಗಿ ಕೆಲಸ ಮಾಡ್ತಾ ಇರೋರು ಇದ್ದಾರೆ. ಇನ್ ಕೆಲವರು 1-2 ಮಾರ್ಕ್ಸ್ ಇಂದ ಹುದ್ದೆಯನ್ನು ಕಳ್ಕೊಂಡು ಅಂದ್ರೆ ಜಾಬ್ ಸಿಗದೆ ಮತ್ತೆ ಮತ್ತೆ ಪ್ರಯತ್ನ ಮಾಡ್ತಾ ಇರೋರು ಇದ್ದಾರೆ. ಬಟ್ ಇವತ್ತು ನಾನು ಮೀಟ್ ಆಗಿದ್ದಂತ ಸರ್, ಅವ್ರ ಹೆಸರು ಆಲ್ಮೋಸ್ಟ್ ನಿಮ್ಗೆ ಗೊತ್ತಿದೆ ಅಂತ ಅನ್ಕೊಳ್ತೀನಿ, ಮೇಲ್ಕೋಟೆ ಚಲುವರಾಜ್ ಸರ್ ಅಂತೇಳಿ. ಅವರು ಒಂದು ಒಳ್ಳೆ ದಿ ಬೆಸ್ಟ್ ಕನ್ನಡ ಒಂದು ಪುಸ್ತಕ ಗ್ರಾಮರ್ಗೆ ಸಂಬಂಧಪಟ್ಟಾಗ ಬರೆದಿದ್ದಾರೆ. ಸೊ ಅದ್ರ ಬಗ್ಗೆ ನಾನು ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತೀನಿ. ಬಟ್ ಜಸ್ಟ್ ಈಗ ನಾನೊಂದು ಇಂಪಾರ್ಟೆಂಟ್ ವಿಷಯವನ್ನು ಹೇಳ್ಬಿಡ್ತೀನಿ. ಏನು ಅಂತಂದ್ರೆ, ನಮ್ಮ ಮೇಲುಕೋಟೆ ಚಲುವರಾಜ್ ಸರ್ ಏನಿದ್ದಾರೆ, ಸೊ ಅವರು ಓದಿರುವಂತ ಪಡೆದಂತ ಶಿಕ್ಷಣ MA, BEd, D.Ed, ನೆಟ್, KSET ಎಲ್ಲ ಮಾಡ್ಕೊಂಡಿದ್ದಾರೆ. KPSC ನಡೆಸುವಂತ ಮತ್ತೆ ಬೇರೆ ಬೇರೆ ಎಕ್ಸಾಮ್ಸ್ಗಳು, KA ಅದೆಲ್ಲ ವಿವಿಧ ಒಂದು ಪರೀಕ್ಷೆಗಳು, SD, FD ಬೇರೆ ಬೇರೆ ಎಕ್ಸಾಮ್ಸ್ ಬರೆದಿದ್ದಾರೆ. ಒಟ್ಟು 7ಕ್ಕಿಂತ ಹೆಚ್ಚು ಜಾಬ್ಗಳಿಗೆ 1/3 ಲಿಸ್ಟಲ್ಲಿ ಅವ್ರು ಆಯ್ಕೆ ಆಗಿ ವೆರಿಫಿಕೇಶನ್ಗೆಲ್ಲ ಹೋಗಿರ್ತಾರೆ. ಬಟ್ ಅದು ಯಾವುದೂ ಕೂಡ ಅವರಿಗೆ ಅದೃಷ್ಟ ಕೈ ಹಿಡಿಯಲ್ಲ. ಇವತ್ತು ಸ್ಟಿಲ್ ಇನ್ನೂ ಪಾಠ ಮಾಡ್ತಾ ಶಿಕ್ಷಕರಾಗಿ ಉಳ್ಕೊಂಡಿದ್ದಾರೆ. ಅವ್ರು ಹೇಳಿದಂತ ಒಂದಿಷ್ಟು ಮಾತುಗಳು ಅಂಡ್ ಅವರ ಅನುಭವದಲ್ಲಿ ನನಗೆ ತಿಳಿದಂಥದ್ದಿಷ್ಟೇ. ಯಾವುದಾದ್ರೂ ಒಂದು ಹುದ್ದೆ ಸಿಕ್ಕಾಗ ದಯವಿಟ್ಟು ಅದನ್ನು ನಿರ್ಲಕ್ಷ್ಯ ಮಾಡದೆ ಜಾಯಿನ್ ಆಗಬೇಕು. ಅಂಡ್ ಅದು ನಿಮ್ಮ ಕನಸಿನ ಹುದ್ದೆ ಸಿಗೋವರೆಗೂ ಕೂಡ ಅದು ನಿಮ್ಗೆ ಆರ್ಥಿಕವಾಗಿ ಒಂದು ಸ್ವತಂತ್ರವನ್ನು ಕೊಡುತ್ತೆ. ಅಂಡ್ ಇನ್ನೊಂದು, ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪರಿಶ್ರಮ ಎಷ್ಟೇ ಇದ್ರೂ ಕೂಡ ಅದೃಷ್ಟ ಇಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಇವತ್ತು ಅದೆಷ್ಟೋ ಜನ ಶಿಕ್ಷಕರು ಏನ್ ನಿಮ್ಗೆ ಪಾಠ ಮಾಡ್ತಿರ್ತಾರೆ ಬೇರೆ ಬೇರೆ ಇನ್ಸ್ಟಿಟ್ಯೂಟ್ಗಳೆಲ್ಲ, ಅವರೆಲ್ಲ ಪ್ರತಿಭೆ ಇಲ್ಲದೆ ಪರಿಶ್ರಮ ಪಡೆದೇ ಸೋತಿರಲ್ಲ. ಸೊ ಅದೃಷ್ಟ ಅವರ ಕೈ ಹಿಡಿದೆ ಸೋತಿರ್ತಾರೆ. ಲೈಕ್ ನಮ್ಮ ಇನ್ಸೈಟ್ ವಿನಯ್ ಕುಮಾರ್ ಸರ್ ಆಗಿರ್ಬೋದು, ಅವರೆಲ್ಲ ಅವ್ರಿಗಿರುವಂತ ನಾಲೆಜ್ ಏನಂದ್ರೆ ಒಂದು 10 IAS ಆಫೀಸರ್ಗೂ ಈಕ್ವಲ್ ಆಗುವಂತ ನಾಲೆಜ್ ಇರುತ್ತೆ. ಬಟ್ ಅವ್ರ IAS ಅಧಿಕಾರಿ ಯಾಕಾಗಿಲ್ಲ ಅಂತಂದ್ರೆ ಅವ್ರ ಅದೃಷ್ಟ ಕೈ ಹಿಡಿದಿರಲಿಲ್ಲ. ಸೊ ಹಂಗೆ ಹಲವಾರು ಜನ ಪ್ರಯತ್ನ ಪಡ್ತಾ ಇರ್ತೀರ, ಬಟ್ ಪ್ರಯತ್ನ ಪಡದೇ ಸೋತಿದ್ದು ಅದೊಂಥರ, ಪ್ರಯತ್ನ ಪಟ್ಟು ಕೂಡ ಸೋತಿರೋ ಅಂದ್ರೂ ಕೂಡ ಯಾವುದೇ ವರಿ ಮಾಡ್ಕೊಳ್ಬೇಡಿ. ನಿಮ್ಗೆ ಜೀವನದಲ್ಲಿ ಇನ್ನೊಂದು ಅವಕಾಶ, ಇನ್ನೊಂದು ಬಾಗಿಲು ತೆರೆದಿರುತ್ತೆ. ಸೊ ಅದನ್ನ ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ಳಿ. ಇವತ್ತು ಹಲವಾರು ಜನ ಕಾಂಪಿಟೇಟಿವ್ ಎಕ್ಸಾಮ್ ಹೆಸರಲ್ಲಿ ಸುಮ್ಮನೆ ಸಮಯವನ್ನು ಕಳೆಯುವಂಥವ್ರನ್ನ ನಾವು ನೋಡಿದೀವಿ. ಬಟ್ ಪ್ರಾಮಾಣಿಕವಾಗಿ ಪರಿಶ್ರಮ ಪಟ್ಟು ನಾಲೆಜ್ ಅನ್ನು ಪಡ್ಕೊಂಡಂಥವ್ರಿಗೆ ಖಂಡಿತವಾಗಿಯೂ ಬೇರೆ ಯಾವುದೋ ಒಂದು ರೂಪದಲ್ಲಿ ನಿಮ್ಗೆ ಅದು ಒಳ್ಳೆ ಬೆಲೆಯನ್ನ, ಒಳ್ಳೆ ಗೌರವವನ್ನ ತಂದು ಕೊಡುತ್ತೆ. ಇವತ್ತವರು ಬರೆದಂತ ಪುಸ್ತಕವನ್ನ ನನ್ನ ಕೈಗಿಟ್ಟಾಗ ನಾನು ಅದನ್ನು ಓದಿದೆ. ಖಂಡಿತವಾಗಿ ಹೇಳ್ತೀನಲ್ಲ, ದಿ ಬೆಸ್ಟ್ ಕಂಟೆಂಟ್ ಅನ್ನ ಅವರು 2 ವರ್ಷ ಶ್ರಮ ಪಟ್ಟು ಆ ಪುಸ್ತಕವನ್ನ ಬರೆದು ಆಸ್ಪಿರೆಂಟ್ಸ್ ಗಳಿಗೆ ಸಹಾಯ ಆಗಲಿ ಅನ್ನೋ ನಿಟ್ಟಿನಲ್ಲಿ ಕೊಟ್ಟಿದ್ದಾರೆ. ಎಸ್ಪೆಷಲಿ SD, FD ಪರೀಕ್ಷೆಗೆ ಓದುವಂತ ಆಸ್ಪಿರೆಂಟ್ಸ್ ಗಳಿಗೆ ಮಾತ್ರ ನಾನು ಹೇಳ್ತೀನಲ್ಲ, ಅದು ಒಂದು ಬುಕ್ ಸಾಕು ನಿಮ್ಗೆ. ಗ್ರಾಮರ್ಗೆ ಕನ್ನಡ ಅನ್ನೋ ರೀತಿ ಇದೆ. ಸೊ ಇದು ಹೆಂಗೆ ಬೈ ಮಾಡಬೇಕು, ಏನು ನಿಮ್ಗೆ ಇಷ್ಟ ಇದ್ರೆ ಕಮೆಂಟ್ ಮಾಡಿ. ಶೋರ್ ನಾನು ಅದ್ರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗದೆ ಏನು ಕಂಟೆಂಟ್ ಇದೆ, ಏನು ವಿಷಯ ಇದೆ ಎಲ್ಲವನ್ನು ತಿಳಿಸ್ತೀನಿ. ಬಟ್ ಜಸ್ಟ್ ನಾನು ಈ ವಿಷಯದಲ್ಲಿ ಅವರ ಒಂದು ವ್ಯಕ್ತಿತ್ವದ ಬಗ್ಗೆ ಅಂಡ್ ಅವರು ಅನುಭವಿಸಿದಂಥ ನೋವು, ಸತತ 7 ಬಾರಿ ಕೂಡ ವೆರಿಫಿಕೇಶನ್ಗೆ ಹೋದ್ರು ಕೂಡ ಜಾಬ್ ಸಿಗದೆ ಇರುವಂಥದ್ದು, ಇನ್ನೊಂದು ಕೆಲವೊಂದು ವಿಷಯಗಳನ್ನ ಅವರು ನನ್ನ ಹತ್ರ ಹಂಚ್ಕೊಂಡ್ರು. ಕೆಲವೊಬ್ರು ಈಗ ಫೇಕ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಗಳನ್ನ, ಫೇಕ್ ಮಾರ್ಕ್ಸ್ಗಳನ್ನ ಮಾಡಿಸ್ಕೊಂಡು, ಅಥವಾ ಫೇಕ್ ಅಂಗವಿಕಲ ಪ್ರಮಾಣ ಪತ್ರಗಳನ್ನ ಮಾಡಿಸ್ಕೊಂಡು ಸರ್ಟಿಫಿಕೇಟ್ ತಗೊಂಡು ಹೋಗೆಲ್ಲ ಜಾಬ್ ಪಡೆದು ಬಿಡ್ತಾರೆ. ಬಟ್ ನಾವು ಪ್ರಾಮಾಣಿಕವಾಗಿ ನಿಯತ್ತಾಗಿ ಆಯ್ಕೆ ಆಗ್ಬೇಕಂತ ಕೂತ್ಕೊಂಡವ್ರು ಅಲ್ಲೇ ಉಳ್ಕೊಂಡ್ಬಿಡ್ತೀವಿ. ಇದು ಎಷ್ಟೋ ನಡೆದು ಹೋಗಿದೆ, ಇವತ್ತು ಕೂಡ ಸ್ಟಿಲ್ ನಡೀತಾ ಇದೆ. ಎಲ್ಲೋ ಒಂದಿಷ್ಟು ಪ್ರಕರಣಗಳು ಬೆಳಕಿಗೆ ಬರುತ್ತೆ, ಇನ್ನು ಕೆಲವು ಬರಲ್ಲ. ಈ ರೀತಿ ಮಾಡ್ತಾ ಇರೋದ್ರಿಂದ ಎಲ್ಲೋ ಹಾನೆಸ್ಟ್ ಆಗಿ ಓದ್ತಾ ಇರೋದೆ ಅದೆಷ್ಟೋ ಜನರ ಕನಸು ಇನ್ನು ಕನಸಾಗಿ ಉಳ್ಕೊಂಡ್ಬಿಟ್ಟಿದೆ. ಅಂಡ್ KPSC ಅಲ್ಲಿ ನಿಮ್ಗೆ ಗೊತ್ತಾ ಇದೆ, ಮೊದಲಿಂದಲೂ ಕೂಡ ಒಂದಿಷ್ಟು ಹುದ್ದೆಗಳನ್ನು ಯಾವಾಗಲೂ ಅವರು ಹರಾಜಿಗೆ ಇಟ್ಟು ಬಿಟ್ಟಿರ್ತಾರೆ. ಸೊ ಅದರಲ್ಲಿ ಒಂದಿಷ್ಟು ಜನ ಹಣ ಇದ್ದವ್ರು ಅದನ್ನು ತೆಗೆದುಕೊಳ್ತಾರೆ. ಅಲ್ಲಿ ಪ್ರಾಮಾಣಿಕವಾಗಿ ಓದಂಥವ್ರಿಗೂ ಸಿಗಬೇಕಾದ ಹುದ್ದೆಗಳು ಕೂಡ ಸಿಗಲ್ಲ. ಅದಕ್ಕೆ ಯಾವಾಗ ನಿಮಗೆ ಶ್ರಮ ಪಟ್ಟಾಗ ಒಂದೇನೋ ಸಿಕ್ಕಿರುತ್ತೆ ಹುದ್ದೆ, ದಯವಿಟ್ಟು ಅದನ್ನ ಪೊಲೀಸ್ ಕಾನ್ಸ್ಟೇಬಲ್, ಎಷ್ಟೋ ಜನ ನಾನು ಕೇಳಿದ್ದೀನಿ, ನಮ್ದು PC ಆಗಿತ್ತು ಹೋಗ್ಲಿಲ್ಲ, PSIಗೋಸ್ಕರ ಓದ್ತಾ ಇದ್ವಿ, ಈಗ ತುಂಬಾ ಕಷ್ಟ ಆಗ್ತಾ ಇದೆ, PCನೂ ಆಗಿದ್ರೆ ಏನೋ ಬೆಟರ್ ಇರ್ತಿತ್ತೇನೋ ಅನಿಸ್ತಿತ್ತು ಅಂತ. ಅದನ್ನ ಆಮೇಲೆ ರಿಗ್ರೆಟ್ ಮಾಡೋ ಬದಲು ಆ ಹುದ್ದೆ ಸಿಕ್ಕಾಗ, ಕೆಲಸ ಸಿಕ್ಕಾಗ ದಯವಿಟ್ಟು
ಅದಕ್ಕೆ ಸೇರಿಕೊಂಡು ಆದಷ್ಟು ಪ್ರಾಮಾಣಿಕವಾಗಿ ಪ್ರಯತ್ನ ಪಡಿ. ಯಾಕೆ ಅಂತಂದರೆ ಸಮಯ ಮೀರಿ ಹೋದ ಮೇಲೆ ಮತ್ತೆ ಮತ್ತೆ ನಿಮಗೆ ಅವಕಾಶಗಳು ಸಿಗಲ್ಲ. ಈಗಾಗಲೇ ನೋಟಿಫಿಕೇಶನ್ಗಳಿಂದ ಕಳೆದ 2 ವರ್ಷದಿಂದ ತುಂಬ ಸಮಸ್ಯೆ ಆಗ್ತಾ ಇದೆ. ಎರಡಲ್ಲ, ಅದಕ್ಕಿಂತ ಹೆಚ್ಚಾಗಿದೆ ಬೇರೆ ಬೇರೆ ಹುದ್ದೆಗಳಿಗೆ ಓದ್ತಾ ಇರೋರಿಗೆ. ಸೊ ಅದಕ್ಕೆ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಹುದ್ದೆ ಸಿಕ್ಕಾಗ ಅದನ್ನು ಗೌರವಿಸಿ ಅದಕ್ಕೆ ಹೋಗೋದು ಕಲೀರಿ. ಆ್ಯಂಡ್ ಪ್ರಾಮಾಣಿಕವಾಗಿ ಓದಿ. ಈ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದುವಾಗ ಅದೆಷ್ಟು ಸಾಧ್ಯನೋ ಅಷ್ಟು ನಾಲೆಜ್ ಗಳಿಸ್ಕೊಳ್ಳಿ. ಅದೆಷ್ಟೋ ಜನ ಅತ್ಯದ್ಭುತವಾದಂಥ ಜ್ಞಾನ ಇರೋರು ಎಲ್ಲೋ ಇವತ್ತು ಸೈಲೆಂಟಾಗಿ ತೆರೆಮರೆಯಲ್ಲಿ ಉಳ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಆ ಒಂದು ಜ್ಞಾನವನ್ನು ಅವರು ಸಮರ್ಪಕವಾಗಿ ಹೆಂಗೆ ಬಳಸಬೇಕು ಅಂತ ಅನ್ನೋದು ಕೆಲವರಿಗೆ ಗೊತ್ತಿರುತ್ತೆ. ಅವರೆಲ್ಲ ಪುಸ್ತಕಗಳು ಕ್ಲಾಸಸ್ ಮಾಡ್ತಾರೆ. ಇನ್ನು ಕೆಲವರು ಬೇರೆ ಬೇರೆ ಉದ್ಯೋಗಗಳೇ ಹೊರಟು ಬಿಡ್ತಾರೆ. ಬಟ್ ನೀವು ಆ ಒಂದು ಟ್ಯಾಲೆಂಟ್, ನಿಮ್ಮಲ್ಲಿರುವಂಥ ಪ್ರತಿಭೆಯನ್ನು ನೀವು ಯಾವುದಾದ್ರು ರೂಪದಲ್ಲಿ ಅದನ್ನು ಹೊರಹಾಕಿ ಅದು ನಿಮ್ಮ ಜೀವನಕ್ಕೆ ಒಂದು ದಾರಿ ಮಾಡಿಕೊಡ್ಬೇಕು. ಸೊ ಅದರ ಒಂದು ತಯಾರಿ ನಿಮ್ಮ ಹತ್ರ ಇರಲಿ ಅಂತ ಹೇಳ್ತಾ, ಸೊ ಇದನ್ನ ಅನುಭವವನ್ನು ನಾನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಬೇಕಾಗಿತ್ತು. ಆ್ಯಂಡ್ ಯಾರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿಯಲ್ಲಿ ಇದ್ದೀರಾ, ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡಿ. ಆ ಪ್ರಯತ್ನಕ್ಕೆ ಸೋಲಾದರೂ ಕೂಡ ಇನ್ನೊಂದು ಅವಕಾಶ ನಿಮಗೆ ದೇವರು ಇಟ್ಟಿರ್ತಾನೆ ಅಂತ ಹೇಳ್ತಾ ಧನ್ಯವಾದಗಳು.